ಯಾವ್ದಕ್ಕೆ ಮಾರ್ಕ್ಸ್ ಬರಲ್ಲ, ಯಾವ್ದು ಲಾಕ್ ಆಗಿದೆ ಲಾಕ್ ಆಗಿಲ್ಲ ನಾ ಹೇಳ್ತೀನಿ. ಓಕೆ, ರೆಡಿ? ಜಾಯಿಂಟ್ ಅಕೌಂಟ್ ಸುತ್ತಿನ ಮೊದಲನೇ ಪ್ರಶ್ನೆ. ಕರ್ನಾಟಕದ ಯಾವ ನಗರದಲ್ಲಿ ಅಖಿಲ ಭಾರತ ಕಾಂಗ್ರೆಸ್ ಅಧಿವೇಶನ ಜರುಗಿತು? ನಿಮ್ಮ ಆಪ್ಷನ್ ಬೆಳಗಾಂ, ಬಿಜಾಪುರ, ಮೈಸೂರು. ಕರ್ನಾಟಕದ ಯಾವ ನಗರದಲ್ಲಿ ಅಖಿಲ ಭಾರತ ಕಾಂಗ್ರೆಸ್ ಅಧಿವೇಶನ ಜರುಗಿತು? ಪ್ಲೀಸ್ ಲಾಕ್ ಯೋರ್ ಆನ್ಸರ್. ಶ್ವೇತಾ, ನಿಮ್ಮ ಆನ್ಸರ್? ಮೈಸೂರು. ನಾಗಾರ್ಜುನ್? ಬೆಳಗಾಂ. ಮೈಸೂರು. ಬೆಳಗಾಂ ಅಂತ ನೀವೆಷ್ಟು ನಂಬ್ತೀರಾ ಕರೆಕ್ಟ್ ಅಂತ? ನನ್ನ ಮಕ್ಕಳನ್ನ ಇಷ್ಟಪಟ್ಟಷ್ಟು. ಓಹೋ, ನೀವು ಮೈಸೂರು ಅಂತ ಎಷ್ಟು ಇಷ್ಟಪಡ್ತೀರಾ? ನಿಮ್ಮಪ್ಪ ನೀವು ಇಷ್ಟಪಟ್ಟಷ್ಟ? ಕರ್ನಾಟಕದ ಯಾವ ನಗರದಲ್ಲಿ ಅಖಿಲ ಭಾರತ ಕಾಂಗ್ರೆಸ್ ಅಧಿವೇಶನ ಜರುಗಿತು? ಬೆಳಗಾಂ, ಬಿಜಾಪುರ, ಮೈಸೂರು. ಜಾಯಿಂಟ್ ಅಕೌಂಟ್ ಸುತ್ತಿನ ಮೊದಲನೇ ಪ್ರಶ್ನೆಯ ಉತ್ತರ ಕರ್ನಾಟಕದ ಯಾವ ನಗರದಲ್ಲಿ ಅಖಿಲ ಭಾರತ ಕಾಂಗ್ರೆಸ್ ಅಧಿವೇಶನ ಜರುಗಿತು? ಬೆಳಗಾಂ ಇಸ್ ದಿ ರೈಟ್ ಆನ್ಸರ್. 11 ವರ್ಷದ ಗಂಗೂಬಾಯಿ ಹಾನ್ಗಲ್ ಅವರು ಈ ಸಂದರ್ಭದಲ್ಲಿ ಹಾಡು ಹೇಳಿದ್ರು. ಮಹಾತ್ಮ ಗಾಂಧಿ ನೇತೃತ್ವದಲ್ಲಿ ಇದು ಜರುಗಿತ್ತು. ಬಹಳ ಮುಖ್ಯವಾದ ಒಂದು ಘಟನೆ. ಗಂಗೂಬಾಯಿ ಹಾನ್ಗಲ್ ಅವರು ಈಗ ಇಲ್ಲ. ಅತ್ಯದ್ಭುತವಾದಂತಹ ಗಾಯಕಿ, ನಮ್ಮ ಕರ್ನಾಟಕದ ಕೊಡುಗೆ. ಜಾಯಿಂಟ್ ಅಕೌಂಟ್ ಸುತ್ತಿನ ಮೊದಲನೇ ಪ್ರಶ್ನೆಗೆ ಬೆಳಗಾಂ ಅಂತ ನಾಗಾರ್ಜುನ್ ಉತ್ತರ ಸರಿಯಾಗಿ ಕೊಟ್ರಿ. ನಿಮ್ಗೆ ಸಿಗ್ತಾ ಇದೆ 5%. ಕಂಗ್ರ್ಯಾಚುಲೇಷನ್. ಶ್ವೇತಾ, ತಪ್ಪುತ್ರ ಯಾವುದೇ ಪರ್ಸೆಂಟೇಜ್ ಆಫ್ ದ ಲೋನ್ ಅಮೌಂಟ್ ಸಿಗಲ್ಲ. ಬೆಟರ್ ಲಕ್ ಟೈಮ್. ಶರಣಪ್ಪ, ಮೈಸೂರು ಹೋಯ್ತಲ್ಲ. ಸರಿ ಉತ್ತರ ಕೊಟ್ಟಿದ್ರು ಪ್ರಯೋಜನ ಆಗ್ತಿರ್ಲಿಲ್ಲ. ಈ ಪ್ರಶ್ನೆ ಲಾಕ್ ಆಗಿತ್ತು. ನಿಮಗೆ ಕರೆಕ್ಟ್ ಉತ್ತರ ಕೊಟ್ಟಿದ್ದಕ್ಕೆ 5%. ಕಂಗ್ರ್ಯಾಚುಲೇಷನ್. ಜಾಯಿಂಟ್ ಅಕೌಂಟ್ ಸುತ್ತಿನ ಎರಡನೇ ಪ್ರಶ್ನೆ. ಬಾಹ್ಯಾಕಾಶಯಾನ ಮಾಡಿದ ಮೊದಲ ಭಾರತೀಯ ರಾಕೇಶ್ ಶರ್ಮಾ ಅಂತರಿಕ್ಷದಲ್ಲಿ ಈ ಯಾವ ಹಾಡಿನ ಮೂಲಕ ಭಾರತವನ್ನು ವ್ಯಾಖ್ಯಾನಿಸಿದರು? ಆಪ್ಷನ್ ಎ ವಂದೇ ಮಾತರಂ, ಆಪ್ಷನ್ ಬಿ ಸಾರೆ ಜಹಾं से अच्छा, ಆಪ್ಷನ್ ಸಿ ಜನ ಗಣ ಮನ. ಪ್ಲೀಸ್ ಲಾಕ್ ಯೋರ್ ಆನ್ಸರ್. ಬಾಹ್ಯಾಕಾಶಯಾನ ಮಾಡಿದ ಮೊದಲ ಭಾರತೀಯ ರಾಕೇಶ್ ಶರ್ಮಾ ಅಂತರಿಕ್ಷದಲ್ಲಿ ಈ ಯಾವ ಹಾಡಿನ ಮೂಲಕ ಭಾರತವನ್ನು ವ್ಯಾಖ್ಯಾನಿಸಿದರು? ವಂದೇ ಮಾತರಂ, ಸಾರೆ ಜಹಾं से अच्छा, ಜನಗಣ ಮನ. ಶ್ವೇತಾ, ವಾಟ್ಸ್ ಯೋರ್ ಆನ್ಸರ್? ಇಟ್ಸ್ ಎ ಗೆಸ್. ಸಾರೆ ಜಹಾं से अच्छा. ಸಾರೆ ಜಹಾं से अच्छा ಯಾಕೆ? ಇಟ್ಸ್ ಎ ಗೆಸ್. ಐ ಡೋಂಟ್ ನೋ. ನಾಗಾರ್ಜುನ್? ಜನಗಣಮನ. ಜನಗಣಮನ. ಶೋ? ಎಸ್. 3 ಬಣ್ಣದ ಬಾವುಟ ಹಾರುತ್ತಿರಲು ಸದಾಕಾಲ, ನಿಮ್ಮ ಜೀವನ ನಗುತ್ತಿರಲು ನಾವು ತೀರಿಸ್ತೀವಿ ನಿಮ್ ಸಾಲ. ಇದು ರಿನ್ ಸಾಲಕ್ಕೊಂದು ಸಲಾಂ. ಮತ್ತೊಮ್ಮೆ ಸ್ವಾಗತ. ಗಣರಾಜ್ಯೋತ್ಸವದ ವಿಶೇಷ ರಿನ್ ಸಾಲಕ್ಕೊಂದು ಸಲಾಂಗೆ ಸ್ವಾಗತ. ಜಾಯಿಂಟ್ ಅಕೌಂಟ್ ಸುತ್ತಿನ ಎರಡನೇ ಪ್ರಶ್ನೆ ಕೇಳಿದ್ದೆ. ಬಾಹ್ಯಾಕಾಶಯಾನ ಮಾಡಿದ ಮೊದಲ ಭಾರತೀಯ ರಾಕೇಶ್ ಶರ್ಮಾ ಅಂತರಿಕ್ಷದಲ್ಲಿ ಈ ಯಾವ ಹಾಡಿನ ಮೂಲಕ ಭಾರತವನ್ನು ವ್ಯಾಖ್ಯಾನಿಸಿದರು? ಆಪ್ಷನ್ ಎ ವಂದೇ ಮಾತರಂ, ಆಪ್ಷನ್ ಬಿ ಸಾರೆ ಜಹಾं से अच्छा, ಆಪ್ಷನ್ ಸಿ ಜನಗಣ ಮನ. ನಾಗಾರ್ಜುನ್ ಜನಗಣ ಮನ ಹೇಳ್ತಿದ್ದಾರೆ. ಶ್ವೇತಾ ಸಾರೆ ಜಹಾं से अच्छा ಅಂತ ಹೇಳಿದ್ದಾರೆ. ಶರಣಪ್ಪ ವಂದೇ ಮಾತರಂ ಅಂತ ಹೇಳಿದ್ದಾರೆ. ಸೊ ಆಸ್ ಅನುರಾಧ, ನೀವು ವಂದೇ ಮಾತರಂ. ಸ್ವರ ಗೆಸ್. ಗೆಸ್. ನಿಮ್ಮ ಪ್ರಶ್ನೆಗೆ ಉತ್ತರ 1984ರಲ್ಲಿ ರಾಕೇಶ್ ಶರ್ಮಾ ಬಾಹ್ಯಾಕಾಶಯಾನ ಮಾಡಿದ್ರು. ಅವರಲ್ಲಿದ್ದಾಗ ಇಂದಿರಾ ಗಾಂಧಿ ಮಾತಾಡಿದ್ರು ಅವ್ರ ಜೊತೆ. ನಮ್ಮ ಪ್ರಧಾನಿ ಇಂದಿರಾ ಗಾಂಧಿ ಅವ್ರು ಕೇಳಿದ್ರಂತೆ, ಹೇಗ್ ಕಾಣಿಸ್ತಿದೆ ನಮ್ಮ ಭಾರತ ಅಂತ. ಆಗ ರಾಕೇಶ್ ಶರ್ಮಾ ಹಾಡಿದ ಹಾಡು, ಭಾರತವನ್ನ ವ್ಯಾಖ್ಯಾನ ಮಾಡಿದಂತ ಹಾಡು ಸಾರೆ ಜಹಾं से अच्छा, ಹಿಂದೂಸ್ತಾನ್ ಹಮಾರಾ ಇಸ್ ದಿ ರೈಟ್ ಆನ್ಸರ್. ಶ್ವೇತಾ,
ಸರಿಯಾದ ಉತ್ತರ ಕೊಟ್ಟಿದ್ದೀರಿ. ಕಂಗ್ರ್ಯಾಚುಲೇಷನ್. 5% ನಿಮ್ದಾಗಿದೆ. ನಾಗಾರ್ಜುನ್, ಶರಣಪ್ಪ, ಅನುರಾಧ ಉತ್ತರ ತಪ್ಪು. ಯಾವುದೇ ಪರ್ಸೆಂಟೇಜ್ ಆಫ್ ದ ಲೋನ್ ಅಮೌಂಟ್ ಸಿಗೋದಿಲ್ಲ. ಬೆಸ್ಟ್ ಲಕ್ ನೆಕ್ಸ್ಟ್ ಟೈಮ್. ಮುಂದಿನ ಪ್ರಶ್ನೆಗೆ ಹೋಗ್ಬೇಕು ಅಲ್ವಾ? ಶರಣಪ್ಪ ಅವರೇ, ನೀವು ಓದ್ತಿದ್ದೀರಿ ಅಂತಾನೆ ಹೇಳಲಿಲ್ಲ. ನೀವು ರೈತ ಅಂತ ಹೇಳ್ಬಿಟ್ರಿ. ನಿಮ್ ತಂದೆ ಹೇಳಿದ್ರು ನಂಗೆ ನೀವು ಓದ್ತಿದ್ದೀರಿ ಅಂತ. ಏನ್ ಓದ್ತಿದ್ದೀರಿ? ಬಿಕಾಂ ಫೈನಲ್ ಇಯರ್. ಬಿಕಾಂ ಫೈನಲ್ ಇಯರ್. ಯಾವ ಕಾಲೇಜು? ಸರಳದೇವಿ ಕಾಲೇಜ್. ಎಷ್ಟು ಜನ ನಿಮ್ ಕ್ಲಾಸ್ ಅಲ್ಲಿ ಸ್ಟ್ರೆಂತ್? 300 ಇದೆ. ಒಂದ್ ಕ್ಲಾಸ್ ಅಲ್ಲಿ? ಒಂದ್ ಕ್ಲಾಸ್ ಅಲ್ಲಿ 300 ಇದೆ. ಇಟ್ಸ್ ಅನ್ಬಿಲೀವಬಲ್. 300 ಸ್ಟೂಡೆಂಟ್ಸ್. 300 ಜನ 301 ಕ್ಲಾಸ್ ಅಟೆಂಡೆನ್ಸ್ ತಗೋತಾರ ಒಂದೊಂದ್ ದಿನ ಒಂದೊಂದೇ ಇಲ್ಲ. ಒಂದ್ ಪೀರಿಯಡ್ ಬೇಕ್ರಿ ಅಟೆಂಡೆನ್ಸ್ ತಗೊಳಕ್ಕೆ. ಹೋಗ್ಲಿ ಕ್ಲಾಸ್ ಅಲ್ಲಿ ನೀವು? ಅರ್ಧ ಹುಡುಗರು ಇರ್ತಾರೆ, ಅರ್ಧ ಇರಲ್ಲ. ಅರ್ಧ ಹುಡುಗರು ಇರ್ತಾರೆ, ನೀವ್ ಇರ್ತೀರಾ? ನಾ ಇರ್ತೇನೆ. ಅಂಕಲ್ ಹುಷಾರು, ಕ್ಲಾಸ್ ಬಿಟ್ಟು ಚಕ್ಕರ್ ಹೊಡಿತಾರೆ ಇವರು. ಯಾಕೆ ಅಷ್ಟು ಸ್ಟ್ರೆಂತ್ ಒಂದೇ ಕ್ಲಾಸ್ ಅಲ್ಲಿ? ಅಲ್ಲಿ ಕಾಲೇಜ್ ಚೆನ್ನಾಗಿದೆ. ಬಟ್ ಒಂದೊಂದ್ ಕ್ಲಾಸ್ ಅಲ್ಲಿ ಅಷ್ಟು ಜನನ? ಹೌದು, ಒಂದೊಂದು ಕ್ಲಾಸ್. ಎಷ್ಟು ಕ್ಲಾಸ್ ಇದೆ ಬಿಕಾಂ ಫೈನಲ್ ಇಯರ್ದು? ಬಿಕಾಂ ಫೈನಲ್ ಇಯರ್ ಇರೋದೇ ಒಂದು ಕ್ಲಾಸ್ ಇರೋದು, ಅದು 300 ಸ್ಟೂಡೆಂಟ್ಸ್. ಅಷ್ಟು ದೊಡ್ಡ ಕ್ಲಾಸ್ ರೂಮ್ ಇದೆಯಾ? ಇದೆ. ಟೆಸ್ಟ್ ಎಲ್ಲ ಹೆಂಗ್ ಬರೀತೀರಾ? ಅವ್ರ ಪೇಪರ್ ನೀವು ಬರೀತೀರಾ? ಟೆಸ್ಟ್ ಎಲ್ಲ ಹಂಗೆ ಬರೀತೀರಾ? ಹಿಂಗ ಇಲ್ಲ ಇಲ್ಲ. 300 ಜನ ನಂಗೆ ಇಮ್ಯಾಜಿನೇ ಮಾಡ್ಕೊಳಕ್ ಆಗ್ತಿಲ್ಲ. ಎಷ್ಟು ಜನ ಹುಡುಗಿರು? ಹುಡುಗಿಯರು ಬಂದು ಒಂದು 180 ಇದ್ದಾರೆ. 80 ಅಥವಾ 100 ಜನ ಹುಡುಗಿರು, ಮಿಕ್ಕಿದ 200 ಜನ ಹುಡುಗರು ಇದ್ದಾರೆ. ಪಾಪ ಹುಡುಗಿರು. ಸರಿ, ನಿಮ್ಮ ಕಾಲೇಜಲ್ಲಿ ಏನ್ ಇಷ್ಟ ಆಗುತ್ತೆ ನಿಮ್ಗೆ? ಕಾಲೇಜಲ್ಲಿ ಹಾಡು ಡಾನ್ಸ್ ಎಲ್ಲ ಇದೆಯಾ? ಇದೆ. ನೀವು ತುಂಬಾ ಚೆನ್ನಾಗಿ ಡಾನ್ಸ್ ಮಾಡ್ತೀರಂತೆ ಕಾಲೇಜಲ್ಲಿ? ಇಲ್ಲ. 80 ಜನ ಹುಡುಗಿರು ನೋಡ್ತಾರಂತೆ ನಿಮ್ ಕ್ಲಾಸ್ ಅವರು? ಇಲ್ಲ 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 ಇಲ್ಲ. ಹಾಡ್ ಬೇರೆ ಹಾಡ್ತೀರಂತೆ? ಹೋಗೋ ಅವಾಗ ತರ ಇವಾಗ ಹಾಡ್ಬಿಡಿ. ಬಿಟ್ಟು ಒಂಟೆಲ್ಲ ನನ್ನ ಹಳ್ಳಿ, ಹುಡುಗಿ ಒಣಗ್ಯಾವೋ ಬಳ್ಳಿ, ಏನು ತಿಳಿದಾಗ ಒಂಟಿ ಮಳ್ಳಿ, ಏನು ತಿಳಿದಾಗ ಒಂಟಿ ಮಳ್ಳಿ, ಗೆಳತಿ ಅಂಗಳಕ್ಕ ಬರವಲ್ಲಿ, ನನ್ನ ಅಂಗಳಕ್ಕ ಬರವಲ್ಲಿ, ನಾ ಮರತಿಲ್ಲ ನಿನ್ನ ಹಳ್ಳಿ. ಯಾರ್ಗೆ ಇದು? ಯಾರ್ ಬಿಟ್ಟು ಹೋದ್ರು? ಯಾರ್ ನಿಮ್ ಅಂಗಳಕ್ ಬರ್ಲಿಲ್ಲ? ಜನಪದ ಸಾಹಿತ್ಯ. ಜನಪದ ಸಾಹಿತ್ಯ ಗೊತ್ತು, ಯಾರು ಗೊತ್ತಾ? ಇದನ್ನ ಗಟ್ಟಿ ಹೊಡೆದು ಕಲ್ತ್ಕೊಂಡಿದ್ದೀರಲ್ಲ? ಇಲ್ಲ ಇಲ್ಲ, ಚಿಕ್ಕನಿಂದ ಇದೆ ಆಡ್ತಿದ್ದೆ. ಜಾಯಿಂಟ್ ಅಕೌಂಟ್ ಸುತ್ತಿನ 3ನೇ ಪ್ರಶ್ನೆ. ಅಧಿಕೃತವಾಗಿ ನಮ್ಮ ದೇಶದ ಬಾವುಟದ ಉದ್ದ ಮತ್ತು ಎತ್ತರದ ಅನುಪಾತವೆಷ್ಟಿರಬೇಕು? ಆಪ್ಷನ್ ಎ 3:2, ಆಪ್ಷನ್ ಬಿ 3:5, ಆಪ್ಷನ್ ಸಿ 4:3. ಶ್ವೇತಾ, your answer? 4:3. ನಾಗಾರ್ಜುನ್? 3:2. ಯಾಕೆ 3:2? 4:3 ಯಾಕೆ? ದಾಜ್ ಮೇಲೆ ಹೇಳ್ತಾ ಇದ್ದೀನಿ. ನೋಡಿದ್ದೀರಾ ಯಾವಾಗ್ಲಾರು? ಹೊಡಿದ್ದೀನಿ. ಆಕ್ಚುಯಲ್ ಬಾವುಟ ಇಲ್ಲಿ ಕೈಯಲ್ಲಿ ಇಟ್ಕೊಂಡಿರೋದಲ್ಲ. Yes, 4:3. Yes, 4:3.